ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ. ಕುರ್ಚಿ ಕದನದ ವಿಚಾರ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ನಾಳೆ ಸಿಎಂ ಮತ್ತು ಡಿಸಿಎಂ ಜೊತೆ ಪ್ರತ್ಯೇಕ ಸಭೆ ಏನಾದರೂ ನಡೆಯುತ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮುಖಾಮುಖಿ ಸಭೆ ನಡೆಸಲಿದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು? ಇಬ್ಬರು ನಾಯಕರ ಜೊತೆಯಲ್ಲಿ ಮುಖಾಮುಖಿ ಸಭೆ ನಡೆಸ್ತಾರಾ? ರಾಹುಲ್ ಗಾಂಧಿ ಅವರು ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮುಂದೆ ಚರ್ಚೆ ಏನೆಲ್ಲ ಆಗತ್ತೆ ಅನ್ನುವ ಕುತೂಹಲ ಈಗ ಮೂಡಿರುವಂಥದ್ದು. ಯಾಕೆ ಅಂದರೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ರು. ಈಗ ಅವ್ರಿಗಿನ್ನೂ ಬುಲಾವ್ ಬಂದಿದೆಯಾ ಇಲ್ವಾ ಅನ್ನೋದರ ಕ್ಲಾರಿಟಿ ಇಲ್ಲ. ಬಟ್ ಈಗಷ್ಟೇ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಹೋಗಬೇಕಾಗತ್ತೆ, ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನ ಅವರು ಹೇಳಿದಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ ನಲ್ಲಿ ಇದ್ದಾರೆ. ಹರೀಶ್, ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂಥದ್ದು ಕರೆದಾಗ ಹೋಗ್ತೀನಿ, ಕರೆದ್ರೆ ಹೋಗಬೇಕಾಗತ್ತೆ, ಹೋಗ್ತೀನಿ ಅಂತ. ಆದರೆ ಈಗ ಹೇಳ್ತಾ ಇರುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಹೋಗಬೇಕಾಗತ್ತೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಂದರೆ ಅವ್ರಿಗೆ ಇನ್ನೂ ಬುಲಾವ್ ಬಂದಿದೆಯೋ ಇಲ್ಲೋ ಕ್ಲಾರಿಟಿ ಇಲ್ಲ. ಬಟ್ ಅವರು ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಆ ಸಂದರ್ಭ ಬಂದಿದೆ ಅಂತಲ್ಲ ಅರ್ಥ. ಈಗ ಏನು ಚರ್ಚೆ ಆಗ್ಬೋದು? ನಾಳೆ ಈ ಉಭಯ ನಾಯಕರ ಜೊತೆಯಲ್ಲೂ ಕೂಡ ಮುಖಾಮುಖಿ ಸಭೆಯನ್ನು ನಡೆಸುವ ಪ್ಲಾನ್ ಏನಾದರೂ ಇದೆಯಾ ಹೈಕಮಾಂಡ್ದು? ನವೀನ್, ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಮುಖಾಮುಖಿ ಚರ್ಚೆ ಆಗುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಹೈಕಮಾಂಡ್ ನಾಯಕರು ನಾಳೆ ಚರ್ಚೆ ಮಾಡ್ತಾರೋ ಇಲ್ಲವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಹೈಕಮಾಂಡ್ ನಾಯಕರು ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ, ಮೀಟಿಂಗ್ಗೆ ಬನ್ನಿ ಅನ್ನುವಂಥ ಕರೆದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕೂಡ ಈ ಸ್ಪಷ್ಟವಾದಂಥ ಯಾವುದೇ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಈಗಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವು ಸಂದರ್ಭಗಳಲ್ಲಿ ದೆಹಲಿಗೆ ಹೋಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಎಲ್ಲ ಕೂಡ ಅವರು ನೇರವಾಗಿ ಹೇಳ್ತಾ ಇರುವಂಥದ್ದು ನನಗೆ ಹೈಕಮಾಂಡ್ ನಾಯಕರಿಂದ ಇನ್ನೂ ಯಾವುದೇ ಬುಲಾವ್ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈಗ ಅವರು ಕೆಲವು ಸಂದರ್ಭಗಳಲ್ಲಿ ಹೋಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಸೂಚ್ಯವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂರಿಸ್ಕೊಂಡು ಏನಾದರೂ ಚರ್ಚೆ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಕೂಡ ಇದುವರೆಗೂ ಲಭ್ಯ ಆಗಿಲ್ಲ. ಆದರೆ ಒಂದಂತೂ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ರಾಹುಲ್ ಗಾಂಧಿ, ಖರ್ಗೆ ಮತ್ತು ವೇಣುಗೋಪಾಲ್ ಅವರು ಮುಖಾಮುಖಿ ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಹೈಕಮಾಂಡ್ ನಾಯಕರು ಈಗಾಗಲೇ ಹಲವು ಬಾರಿ ರಾಜ್ಯ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿ ಈಗ ಫಾರ್ಮುಲಾವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಖರ್ಗೆ ಅವರು ಕೂಡ ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾ ಇದ್ರು, ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ, ಸೊ ಫಾರ್ಮುಲಾ ಸಿದ್ಧಪಡಿಸಿದೆ, ಒಂದು ತೀರ್ಮಾನ ಆಗುತ್ತೆ, ಎಲ್ಲ ಗೊಂದಲಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಹಾಗಾಗಿ ಸದ್ಯಕ್ಕೆ ಪಂಚರಾಜ್ಯಗಳ ಚುನಾವಣೆ ಕೂಡ ಮುಗಿದಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರು ಯಾವ ಫಾರ್ಮುಲಾವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ, ಮತ್ತೆ ಸಿದ್ದರಾಮಯ್ಯ ಅವರ ಮುಂದೆ ಯಾವ ವಿಚಾರವನ್ನು ಇಡ್ತಾರೆ, ಮತ್ತೆ ಸಿದ್ದರಾಮಯ್ಯ ಅವರ ಬೇಡಿಕೆಗಳು ಏನಾಗಿರುತ್ತೆ, ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಕೊಳ್ತಾರೋ ಅಥವಾ ಇಲ್ವೋ, ಏನಾದರೂ ಸಲಹೆಗಳನ್ನ ಕೊಡ್ತಾರೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಏನಾದರೂ ಚರ್ಚೆ ಮಾಡೋದಾದ್ರೆ ಯಾವ ಫಾರ್ಮುಲಾವನ್ನು ಮುಂದಿಡ್ತಾರೆ ಅನ್ನುವಂಥ ಕುತೂಹಲ ಎಡೆಮಾಡಿಕೊಟ್ಟಿದೆ. ಒಂದು ನಾಯಕತ್ವ ಬದಲಾವಣೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡುವಂಥ ಸಂದರ್ಭ ಸನ್ನಿವೇಶಕ್ಕೆ ತೀರ್ಮಾನ ಮಾಡಿದ್ದೇ ಆದಲ್ಲಿ ಸೊ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಕೂಡ ಆಲಿಸಬೇಕಾದಂಥ ಅನಿವಾರ್ಯತೆ ಕೂಡ ಹೈಕಮಾಂಡ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ನಾಯಕತ್ವ ಬದಲಾವಣೆಗೆ ತರಾತುರಿಯಲ್ಲಿ ಕೈ ಹಾಕುತ್ತಾ ಅನ್ನುವಂಥ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಮುಂಬರ್ತಕ್ಕಂಥ ಇನ್ನು 2 ವರ್ಷಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕಾದಂಥ ಅನಿವಾರ್ಯತೆ ಹೈಕಮಾಂಡ್ ನಾಯಕರಿಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಮುಂದಾಗ್ತಾರಾ ಅಥವಾ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ತಾರ ಅನ್ನುವಂಥ ಕುತೂಹಲ ಇದೆ. ಸೊ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿಪಟ್ಟ ನೀಡಿದ್ದಾರೆ, ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರಚನೆಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಪರಮೇಶ್ವರ್ ಅವರು ದಲಿತ ಸಿಎಂಗೆ ಅವಕಾಶ ಕೊಡಬೇಕು, ನಾನು ಕೂಡ ಹಿರಿಯ ನಾಯಕ ಅನ್ನುವಂಥ ಮಾತನ್ನು ಒತ್ತಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮೊದಲನೇದಾಗಿ ಹೈಕಮಾಂಡ್ ನಾಯಕರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.